ಐಟಿ ಸಿಬ್ಬಂದಿಗಳ ವರ್ಕ್ ಫ್ರಮ್ ಹೋಮ್ ಸಲಹೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಪ್ರತಿಕ್ರಿಯೆಗಳು ವಿವಿಧ ವರ್ಗದಿಂದ ಕೇಳಿ ಬರ್ತಾ ಇದೆ. ನರೇಂದ್ರ ಮೋದಿ ಅವರು ಕಠಿಣ ಅಭ್ಯಾಸಗಳನ್ನು ಮಾಡಿ ಅಂತ ಹೇಳಿದ್ರು, ಸಲಹೆಯನ್ನು ಕೊಟ್ಟರು ಐಟಿ ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಕೊಡಿ ನಿಮ್ಮ ಎಂಪ್ಲಾಯೀಸ್ಗೆ ಅಂತ. ಟ್ರಾವೆಲ್ಸ್ ಮಾಲೀಕರಿಗೆ ಇದರಿಂದ ಆತಂಕ ಸಹಜವಾಗಿ ಶುರುವಾಗುತ್ತೆ, ಮತ್ತೆ ತಮ್ಮ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಆಗುತ್ತಾ ಅನ್ನೋ ಆತಂಕ ಅವ್ರದ್ದು. ಪ್ರಧಾನಿ ಮೋದಿಗೆ ಪತ್ರವನ್ನು ರಾಜ್ಯ ಟ್ರಾವೆಲ್ಸ್ ಅಸೋಸಿಯೇಷನ್ ಅವರು ಬರೆದಿದ್ದಾರೆ. ಐಟಿ ಕಂಪನಿಗಳಿಗೆ ಟ್ರಾವೆಲ್ಸ್ಗಳು ಸಾವಿರಾರು ವಾಹನವನ್ನು ಒದಗಿಸ್ತಿವೆ. ವರ್ಕ್ ಫ್ರಮ್ ಹೋಮ್ ಶುರುವಾದರೆ ನಮ್ಮ ಉದ್ಯಮ ಕುಸಿಯಲಿದೆ. ಕೇವಲ ಉದ್ಯಮ ಮಾತ್ರ ಅಲ್ಲ, ಅಲ್ಲಿ ಬದುಕು ಕಟ್ಕೊಂಡವರ ಸ್ಥಿತಿ ಕೂಡ ಎಡವಟ್ಟಾಗತ್ತೆ. ಹೀಗಾಗಿ ನಮ್ಮ ಕಡೆಗೆ ನೋಡಿ, ನಮಗೇನಾದರೂ ವ್ಯವಸ್ಥೆ ಮಾಡಿ ಅಂತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಳಿಕೊಳ್ತಾ ಇದ್ದಾರೆ. ಸರ್ಕಾರ ಸಂಕಷ್ಟವನ್ನು ಗಂಭೀರವಾಗಿ ಪರಿಗಣಿಸಿ ಟ್ಯಾಕ್ಸ್ ಸಡಿಲಿಕೆ ಮತ್ತು ವಿಶೇಷ ಪ್ಯಾಕೇಜನ್ನು ಕೊಡಬೇಕು ಅಂತ ಕೂಡ ಈ ಮನವಿಯ ಭಾಗಗೊಳಿಸಲಾಗ್ತಾ ಇದೆ. ರಾಜ್ಯ ಟ್ಯಾಕ್ಸಿ ಅಸೋಸಿಯೇಷನ್ನಿಂದ ಕೇಳಿಬಂದಿರುವಂತಹ ಮನವಿ ಇದು. ಮಾಲೀಕರು ಲಕ್ಷಾಂತರ ರೂಪಾಯಿ EMIಯನ್ನು ಈಗಾಗಲೇ ಪಾವತಿ ಕೂಡ ಮಾಡ್ತಿದ್ದಾರೆ ಅನ್ನೋದನ್ನು ತಿಳಿಸೋ ಪ್ರಯತ್ನವನ್ನು, ಅಂದರೆ ತಮ್ಮ ಪ್ರಾಬ್ಲಮ್ ಏನು, ಸಿಚುವೇಶನ್ ಏನಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಟೋಟಲ್ ಆಗಿ ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಪತ್ರ ಬರೆಯೋ ಕೆಲಸ ರಾಜ್ಯ ಟ್ಯಾಕ್ಸಿ ಅಸೋಸಿಯೇಷನ್ನಿಂದ ಆಗಿದೆ.